ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ಯುವ ನಿಧಿ ಅಪ್ಡೇಟ್ಸ್ಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅವರು ಈ ವಿಡಿಯೋನ ತಪ್ಪದೆ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಯಾಕೆ ಅಂತ ಅಂದರೆ ನೋಡ್ರಿ, ನೀವು ಕಮೆಂಟ್ಸ್ನಲ್ಲಿ ಕೇಳಿದ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ದೀನಿ ಆಲ್ರೆಡಿ, ಎಲ್ರಿಗೂ ನಾನು ರಿಪ್ಲೈನು ಕೊಟ್ಟಿದ್ದೀನಿ. ಸೊ ಅದರಲ್ಲಿನ ಮುಖ್ಯ ಡೌಟ್ಸ್ಗಳನ್ನು ನಾವು ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೋಡ್ರಿ, ನಾನು ಲಾಸ್ಟ್ ಟೈಮ್ ನೋಡ್ರಿ ಇಲ್ಲಿ ಒಂದು ಯುವ ನಿಧಿ ಅಮೌಂಟ್ ಕ್ರೆಡಿಟೆಡ್ ಅಂತ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಾ, ಡೌಟ್ಸ್ ಕೇಳಿದ್ದೀರಾ. ಸೊ ಅದಕ್ಕೆಲ್ಲ ನಾನು ರಿಪ್ಲೈನು ಕೊಟ್ಟಿದ್ದೀನಿ. ಸೊ ಒಂದೊಂದಾಗಿ ಅವ್ರ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನೋಡ್ರಿ ಇಲ್ಲಿ ಬ್ರದರ್ 2 ಇಯರ್ಸ್ ಅಷ್ಟ ಅಮೌಂಟ್ ಬರುತ್ತಾ ಏನು ಬ್ರೋ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಪ್ಲೀಸ್ ಅಂತ ಇದ್ದೀರಾ. ಸೊ ನೋಡ್ರಿ ಬ್ರದರ್, ನೋಡ್ರಿ ಇಲ್ಲಿ ನೀವು ಇವಾಗ ಡಿಗ್ರಿ ಮುಗಿಸಿ ಇವಾಗ ಈ ಮಂತಿಂದ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅಂದರೆ ಓನ್ಲಿ 2 ಇಯರ್ಸ್ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಅದಾದಮೇಲೆ ನಿಮಗೆ ಅಮೌಂಟ್ ಬರೋದಿಲ್ಲ. ಸೊ ಯುವ ನಿಧಿ ಸ್ಕೀಮ್ ಪ್ರಕಾರ, ಯುವ ನಿಧಿ ರೂಲ್ಸ್ ಪ್ರಕಾರ ಒಬ್ಬ ವಿದ್ಯಾರ್ಥಿಗೆ 2 ವರ್ಷ ಮಾತ್ರ ಅವ್ರಿಗೆ ಅಮೌಂಟ್ ಹಾಕ್ತಾರೆ. 2 ವರ್ಷ ಅಂದರೆ 70,000-80,000 ಬರುತ್ತೆ 2 ವರ್ಷಕ್ಕಷ್ಟೇ. ಅದು ಬಿಟ್ಟರೆ ನಿಮಗೆ ಬೇರೆ ಅಮೌಂಟ್ ಬರೋದಿಲ್ಲ ಬ್ರೋ. ಸೊ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಇಲ್ಲಿ ಯಾರೋ ಕಮೆಂಟ್ ಮಾಡಿದರು ಇನ್ನೊಂದು, ಆಫ್ಟರ್ 180 ಡೇಸ್ ಕಂಪ್ಲೀಟೆಡ್ ಆಗಿದ್ಮೇಲೆ ಅಮೌಂಟ್ ಬರುತ್ತಾ ಬ್ರದರ್ ಅಂತ ಕೇಳಿದ್ದಾರೆ. ನೋಡಿ ಬ್ರದರ್, 180 ದಿನ ಆದಮೇಲೆ ಕೂಡ ಹಣ ಬರ್ತಿಲ್ಲ ಅಂತ ಅಂದರೆ ನಿಜ ಏನಂತ ಅಂದರೆ 180 ದಿನ ಆದಮೇಲೆ ತಕ್ಷಣ ಹಣ ಬರೋದಿಲ್ಲ. ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಮೊದಲು ವೆರಿಫಿಕೇಷನ್ ಆಗುತ್ತೆ, ನಂತರ ಅಪ್ರೂವಲ್ ಆಗುತ್ತೆ, ಅದಾದಮೇಲೆ DBT ಮೂಲಕ ಹಣ ಕಳುಹಿಸುತ್ತಾರೆ. ನೋಡ್ರಿ, ಸಾಮಾನ್ಯವಾಗಿ 1 ತಿಂಗಳಿಂದ 2 ತಿಂಗಳ ಡಿಲೇ ಆಗ್ಬೋದು. ಸೊ ಅದ್ರ ಸಲುವಾಗಿ ಇನ್ನು ಯಾರೆಲ್ಲ ಈ ಥರ ಸ್ಟೇಟಸ್ಸಿಂದ ಚಿಂತೆ ಮಾಡ್ತಾ ಇದ್ದೀರಾ ಅವರು ವೇಟ್ ಮಾಡಿರಿ. 2 ತಿಂಗಳು ಅಪ್ಲಿಕೇಶನ್ ಹಾಕಿ 2 ತಿಂಗಳು ವೇಟ್ ಮಾಡಿ, ಅದಾದಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಸೊ ಹಣ ಬರುತ್ತೆ. ಸೊ ಯಾರು ಗಾಬರಿ ಪಡಬೇಡ್ರಿ, ಹಣ ಬಂದೇ ಬರುತ್ತೆ. ಸೊ ಈ ರೀತಿ ಸ್ಟೇಟಸ್ ಇದ್ದವರು ವೇಟ್ ಮಾಡಿರಿ, ಭಯ ಪಡಬೇಡ್ರಿ. ನೋಡ್ರಿ, ಇನ್ನೊಂದು ನೆಕ್ಸ್ಟು ಇಲ್ಲಿ ಯಾರೋ ಕಮೆಂಟ್ ಮಾಡಿದರು. ನೋಡ್ರಿ, DBT ಪುಷ್ ಅಂತ ಇದೆ, ಪುಷ್ ಅಂತ ಶೋ ಆಗುತ್ತಾ ಐತೆ, ಆದರೆ ಹಣ ಬಂದಿಲ್ಲ ಅಂತ ಇರುತ್ತೆ. ಮತ್ತು ಇನ್ನೊಂದು ಪೇಮೆಂಟ್ ಸ್ಟೇಟಸ್ ಎಂಟಿ ಐತೆ ಅಂತ ಕಮೆಂಟ್ ಮಾಡಿದ್ದೀರಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿದ್ದೀರಾ. ಸೊ ನೋಡ್ರಿ, ಇದು ತುಂಬ ಕಾಮನ್ ಪ್ರಾಬ್ಲಮ್. DBT ಪುಷ್ಡ್ ಅಂತ ಅಂದರೆ ಸರ್ಕಾರ ಹಣ ರಿಲೀಸ್ ಮಾಡಿದೆ ಅಂತ ಅರ್ಥ. ಆದರೆ ಬ್ಯಾಂಕ್ ಅಕೌಂಟ್ಗೆ ಬರೋಕ್ಕೆ 2ರಿಂದ 5 ದಿನ ಟೈಮ್ ತಗೊಳುತ್ತೆ. ಸೊ ಇನ್ನೂ ಬರಲಿಲ್ಲ ಅಂತ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯಾ ಚೆಕ್ ಮಾಡಿಸಿ, ಅಕೌಂಟ್ ಆ್ಯಕ್ಟಿವ್ ಇದೆಯಾ ಚೆಕ್ ಮಾಡಿಸಿ. ಕೆಲವೊಮ್ಮೆ ಸರ್ವರ್ ಸಮಸ್ಯೆಯಿಂದ ಡಿಲೇ ಆಗ್ಬೋದು. ಸೊ ಸ್ವಲ್ಪ ದಿನ ಅಷ್ಟೇ ವೇಟ್ ಮಾಡಿ, ಬ್ಯಾಂಕ್ ಅಕೌಂಟ್ದು ಆಧಾರ್ ಲಿಂಕ್ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ರಿ, ಪೇಮೆಂಟ್ ಸ್ಟೇಟಸ್ ಎಂಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಕೆಲವ್ರು ಹೇಳ್ತಾರೆ ಪೇಮೆಂಟ್ ಸ್ಟೇಟಸ್ ಎಂಟಿ ಇದೆ. ಇದರ ಅರ್ಥ ಏನು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಇನ್ನೂ ಪ್ರೊಸೆಸ್ನಲ್ಲಿ ಇದೆ ಅಂತ ಅರ್ಥ. ಅಪ್ರೂವಲ್ ಆದಮೇಲೆ ಮಾತ್ರ ಪೇಮೆಂಟ್ ಕಾಣಿಸುತ್ತೆ, ಪೇಮೆಂಟ್ ಶೋ ಆಗುತ್ತೆ. ಸೊ ಏನು ಮಾಡಬೇಕಂದ್ರೆ ನೀವು ಸ್ಟೇಟಸ್ ರೆಗ್ಯುಲರ್ಲಿ ಚೆಕ್ ಮಾಡಿಸ್ತಾ ಇರಿ, ಸ್ವಲ್ಪ ವೇಟ್ ಮಾಡಿ. ಇದು ನಾರ್ಮಲ್ ಸ್ಟೇಜು, ನಿಮಗೆ ಖಂಡಿತ ಹಣ ಬಂದೇ ಬರುತ್ತೆ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ. ಇದು ಕೂಡ ಸ್ಟೇಟಸ್, ಈ ಥರ ಯಾರ್ಯಾರು ಸ್ಟೇಟಸ್ ಇದೆ ಸೊ ಅವರು ನೋಡ್ಕೊಡ್ರಿ, ಸ್ಕಿಪ್ ಮಾಡಬೇಡ್ರಿ. ಎಲ್ಲನೂ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇನ್ನೊಬ್ರು ಕೇಳ್ತಾ ಇದ್ರು, ಜನವರಿ ಫೆಬ್ರವರಿ ಬಂದಿದೆ, ಡಿಸೆಂಬರ್ ಪೆಂಡಿಂಗ್ ಇದೆ ಅಂತ ಕೇಳ್ತಾ ಇದ್ರು. ಎಲ್ಲಿದ್ದಾರೆ ನೋಡ್ರಿ, ಇಲ್ಲಿದೆ ಡಿಸೆಂಬರ್, ಜನವರಿ, ಫೆಬ್ರವರಿ ಅಮೌಂಟ್ ನಾಟ್ ಕ್ರೆಡಿಟೆಡ್ ಅಂತ ಬಂತ. ಈ ಥರ ಒಂದು ಕಮೆಂಟ್ ಹಾಕಿದ್ದಾರೆ. ನೋಡ್ರಿ, ಈ ಥರ ಯಾರಿಗೆಲ್ಲ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತೀನಿ. ನೋಡ್ರಿ, ಕೆಲವರಿಗೆ ರ್ಯಾಂಡಮ್ ಮಂತ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ಕಾರಣ ಬ್ಯಾಚ್ ಸಿಸ್ಟಮ್. ಸರ್ಕಾರ ಎಲ್ರಿಗೂ ಒಂದೇ ಸಮಯದಲ್ಲಿ ಹಣ ಕೊಡಲ್ಲ, ಬ್ಯಾಚ್ ಆಗಿ ರಿಲೀಸ್ ಮಾಡ್ತಾರೆ. ಸೊ ಆದ್ದರಿಂದ ಡಿಸೆಂಬರ್ ಪೆಂಡಿಂಗ್ ಇದ್ದರೂ ಕೂಡ ಮುಂದಿನ ಸೈಕಲ್ನಲ್ಲಿ ಬರುತ್ತೆ. ನನ್ನ ಪ್ರಕಾರ ನೋಡ್ರಿ, ಡಿಸೆಂಬರು ನಿಮಗೆ ಕ್ರೆಡಿಟ್ ಆಗಿರುತ್ತೆ, ಜನವರಿ ಫೆಬ್ರವರಿ ಪೆಂಡಿಂಗ್ ಇರುತ್ತೆ ನನ್ನ ಪ್ರಕಾರ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ಸ್ಟೇಟಸ್ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರಿ. ನೋಡ್ರಿ, ಇನ್ನೊಬ್ರು ಲಾಸ್ಟ್ ನೋಡ್ರಿ, ಹಣ ಬಂದೇ ಇಲ್ಲ ಅಂತ ಕಮೆಂಟ್ ಹಾಕಿದ್ದೀರಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಲಾಸ್ಟು ಹಣ ಬಂದಿಲ್ಲ ಅಂತ ಫ್ರೆಂಡ್ಸ್ ಕಮೆಂಟ್ ಹಾಕಿದ್ದಾರೆ. ಹಣ ಬರಲಿಲ್ಲ ಅಂತಂದರೆ 3 ಮುಖ್ಯ ಕಾರಣಗಳಿರುತ್ತೆ. ಒಂದು ಬ್ಯಾಂಕ್ ಸಮಸ್ಯೆ, 2ನೇದು ಅಪ್ಲಿಕೇಶನ್ ಅಪ್ರೂವ್ ಆಗಿರಲ್ಲ, 3ನೇದು ಟೆಕ್ನಿಕಲ್ ಡಿಲೇ ಅಂತ. ಸೊ ಇದಕ್ಕೆ ಪರಿಹಾರ ಏನು ಅಂತ ಅಂದರೆ ಬ್ಯಾಂಕಿಗೆ ಹೋಗಿ ಆಧಾರ್ ಲಿಂಕ್ ಚೆಕ್ ಮಾಡಿಸಿ. ನಾನು ಪದೇ ಹೇಳ್ತಾ ಇದ್ದೀನಿ, ಆಧಾರ್ ಲಿಂಕ್ ಚೆಕ್ ಮಾಡಿಸಿ. ನೋಡ್ರಿ, ಯುವ ನಿಧಿ ಪೋರ್ಟಲ್ನಲ್ಲಿ ಸ್ಟೇಟಸ್ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಿ.
ಅಗತ್ಯ ಇದ್ದರೆ ನೋಡ್ರಿ ತಾಲೂಕು ಆಫೀಸ್ಗೆ ಭೇಟಿ ನೀಡಿ. ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮದು ಪ್ರಾಬ್ಲಮ್ ಸೊಲ್ಯೂಷನ್ ತಗೊಳ್ಳಿ. ಸೊ ಇದನ್ನು ಫಾಲೋ ಮಾಡಿದರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಸಾಲ್ವ್ ಆಗೋಲ್ಲ ಫ್ರೆಂಡ್ಸ್. ನೋಡಿರಿ 6ನೇದು ಡೌಟ್ಸು ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾಟ್ ಎಲಿಜಿಬಲ್ ಹೈಯರ್ ಸ್ಟಡೀಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್. 180 days ಕಂಪ್ಲೀಟ್ ಆಗಿ 2 month ಸ್ಟೇಟಸ್ ನೋಡಿದರೆ ನಾಟ್ ಎಲಿಜಿಬಲ್ ಪರ್ಸ್ಯೂಯಿಂಗ್ ಫಾರ್ ಹೈಯರ್ ಸ್ಟಡೀಸ್ ಆ್ಯಸ್ ಪರ್ UUCMS ಅಂತ ಬರ್ತಿದೆ. ಏನು ಮಾಡಬೇಕು ತಿಳಿಸಿ ಬ್ರೋ ಅಂತ ಕಮೆಂಟ್ ಹಾಕಿದ್ದಾರೆ. ನೋಡಿರಿ ಈ ಥರ ಯಾರ್ಯಾರಿಗೆ ಸ್ಟೇಟಸ್ ಇದೆ ಅವರು ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ನಾನು ಸೊಲ್ಯೂಷನ್ ಹೇಳ್ತೀನಿ ಇವಾಗ. ನೋಡಿರಿ ಈ ಥರ ತುಂಬ ಮುಖ್ಯವಾಗಿದ್ದು ಸ್ಟೇಟಸ್ ನೋಡಿರಿ. ನಾಟ್ ಎಲಿಜಿಬಲ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ಅಂತ ಇದ್ದರೆ ಸಿಸ್ಟಮ್ ನಿಮ್ಮನ್ನು ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡಿದೆ. ನೀವು ಓದುತ್ತಿಲ್ಲ ಅಂತ ಅರ್ಥ. ಓದುತ್ತಿಲ್ಲ ಅಂತ ಅಂದರೆ ಕರೆಕ್ಷನ್ ಮಾಡಿಸಬೇಕು. ಏನು ಮಾಡಬೇಕು ಅಂತ ಅಂದರೆ ತಾಲೂಕು ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸ್ಟೇಟಸ್ ಕರೆಕ್ಷನ್ ಮಾಡಿಸಿ. ಇಲ್ಲ ಅಂದರೆ ಹಣ ಬರೋದಿಲ್ಲ ಫ್ರೆಂಡ್ಸ್. ಈ ಥರ ಇದ್ದರೆ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮದು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಪ್ರಾಬ್ಲಮ್ನ ಅವ್ರಿಗೆ ಹೇಳ್ಕೊಳ್ಳಿ. ಅವ್ರ ಸಿಸ್ಟಮಲ್ಲಿ ನಿಮ್ಮದು ಕರೆಕ್ಷನ್ ಮಾಡ್ತಾರೆ. ನೋಡಿರಿ ಈ ಥರ ಯಾರ್ಯಾರಿಗೆ ಬಂದಿದೆ ಕೂಡಲೇ ಹೋಗ್ಬಿಟ್ಟು ಸೊಲ್ಯೂಷನ್ ತಗೊಳ್ಳಿ. ಈ ಥರ ನೋಡಿರಿ 7ನೇದು 3 ತಿಂಗಳ DBT ಪುಸ್ಟ್ ಅಂತ ತೋರಿಸ್ತಾ ಇದೆ, ಆದರೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ ಇದರ ಅರ್ಥ ಏನು ಅಂದರೆ ಒಟ್ಟಿಗೆ 2-3 ತಿಂಗಳ ಹಣ ಕಳಿಸ್ತಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಬಟ್ 2-3 ತಿಂಗಳ ಹಣ ಒಮ್ಮೆ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ನೋಡಿರಿ ಒಮ್ಮೆ ಅಕೌಂಟ್ ಬಂದಮೇಲೆ ಫುಲ್ ಅಮೌಂಟ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಸೊ ಬ್ಯಾಂಕ್ ಅಕೌಂಟ್ SMS ಚೆಕ್ ಮಾಡ್ತಾ ಇರಿ ಕಂಪಲ್ಸರಿಯಾಗಿ. ಸೊ ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ ಸ್ಟೇಟಸ್ ಯಾವ ಥರ ಇರುತ್ತೆ ಏನು ಅಂತ. ಸೊ ನೋಡಿರಿ 7ನೇದು ಪ್ರೊಸೆಸ್ ಸ್ವಲ್ಪ ಸ್ಲೋ ಇದೆ, ಆದರೆ ಹಣ ಬರುತ್ತೆ. ಡಿಲೇ ಆಗ್ಬೋದು ಆದರೆ ಕ್ಯಾನ್ಸಲ್ ಆಗೋದಿಲ್ಲ, ಹಣ ಬಂದೇ ಬರುತ್ತೆ. ಫೇಕ್ ನ್ಯೂಸ್ ನಂಬೇಡಿ, ಕರೆಕ್ಟ್ ಮಾಹಿತಿ ಫಾಲೋ ಮಾಡಿ. ನೋಡಿರಿ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸು ಪ್ರಶ್ನೆಗಳು ಇದ್ದರೆ ಕಮೆಂಟ್ನಲ್ಲಿ ಮತ್ತೆ ತಿಳಿಸಿ, ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಅಪ್ಡೇಟ್ಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.